ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವೈದೇಹಿ ಸಹಿತಂ ಸುರದ್ರುಮತಲೆ ಹೈಮೇ ಮಹಾಮಂಟಪೇ ಮಧ್ಯೆ ಪುಷ್ಪಕಮಾಸನೆ ಮಣಿಮಯೇ ವೀರಾಸನೆ ಸಂಸ್ಥಿತಂ ತೇ ವಾಚಯತಿ ಪ್ರಭಂಜನಸುತೆ ತತ್ವಂ ಮುನಿಭ್ಯಃ ವ್ಯಾಖ್ಯಾತಂ ಭರತಾದಿಭಿಃ ಪರಿವೃತಂ ರಾಮಂ ಭಜೆ ಶ್ಯಾಮಲಂ. ಸತ್ಯಂ ಶಿವಂ ಸುಂದರಂ. ಹಿಂದಿನ ಅಧ್ಯಾಯದಲ್ಲಿ ತಪ್ಪು ಮಾಡಿದಂತಹ ವಾಲಿಗೆ ದಂಡನೆಯನ್ನು ವಿಧಿಸಿ ಮರೆಯಿಂದಲೇ ಆ ತಪ್ಪು ಮಾಡಿದ ವಾಲಿಯನ್ನು ಕೊಂದು ಹಾಕಿ ಆತನು ಅಪಹರಿಸಿದ್ದ ಸುಗ್ರೀವನ ರಾಜ್ಯವನ್ನು ಹಾಗೂ ಅಪಹರಿಸಿದ್ದ ಸುಗ್ರೀವನ ಪತ್ನಿಯನ್ನು ಆತನಿಗೆ ಕೊಡಿಸಿ ಸುಗ್ರೀವನನ್ನು ಕಿಷ್ಕಿಂಧೆಯಲ್ಲಿ ಪಟ್ಟಾಭಿಷಿಕ್ತನಾಗುವಂತೆ ಮಾಡಿಸುತ್ತಾನೆ. ನಂತರ ಶ್ರೀರಾಮನು ಆ ನಗರವನ್ನು ಪ್ರವೇಶಿಸದೆ ಅಲ್ಲಿಂದ ದೂರವೇ ಇದ್ದಂತಹ ವಿಶ್ರವಣ ಎಂಬ ಗಿರಿಯ ಮೇಲೆ ವಾಸಿಸುತ್ತಾ ಆ ಸಮಯದಲ್ಲಿ 3-4 ತಿಂಗಳುಗಳ ಕಾಲ ಬಿದ್ದಂತಹ ವರ್ಷಾ ಋತುವನ್ನು ಅಂದರೆ ಮಳೆಗಾಲದ ದಿನಗಳನ್ನು ಕಳೆಯುತ್ತಾನೆ. ಮಳೆಗಾಲದಲ್ಲಿ ಸಾಮಾನ್ಯವಾಗಿ ದಕ್ಷಿಣ ಭಾರತದ ಪ್ರಾಂತ್ಯಗಳಲ್ಲಿ ಹೊರಗೆ ತಿರುಗಾಡುವುದೇ ಕಷ್ಟವಾಗಿರುತ್ತದೆ. ಆದ್ದರಿಂದ ಆಗ ಸೀತಾನ್ವೇಷಣೆ ಸಾಧ್ಯವಿಲ್ಲವೆಂದು ಆ 4 ತಿಂಗಳು ಕಳೆದ ನಂತರ ಶರದೃತುವು ಬಂದಾಗ ಸೀತಾನ್ವೇಷಣೆಯನ್ನು ಆರಂಭಿಸಬೇಕೆಂದು ಸುಗ್ರೀವನಿಗೆ ತಿಳಿಸಿ ಶ್ರೀರಾಮನು ಪ್ರಸ್ರವಣಗಿರಿಯಲ್ಲಿ ವಾಸಿಸುತ್ತಾನೆ. ಸುಂದರ ಬನ ಕುಸುಮಿತ ಅತಿ ಶೋಭಾ ಗುಂಜತ ಮಧುಪ ನಿಕರ ಮಧುಲೋಭ ಕಂದ ಮೂಲ ಫಲ ಪತ್ರ ಸುಹಾಯೇ ಭಯೇ ಬಹುತ ಜಬತೆ ಪ್ರಭು ಆಯೇ ದೇಕಿ ಮನೋಹರ ಶೈಲ ಅನುಪಾರಹಿತ ಅನುಜ ಸಹಿತ ಸುರಭೂಪ ಮಧುಕರ ಖಗಮೃಗತನು ಧರಿ ದೇವಾ ಕರಹಿಸಿದ್ದ ಮುನಿ ಪ್ರಭು ಕೈ ಸೇವಾ ಮಂಗಲ ರೂಪ ಭಯವು ಬನತ ಬತೆ ಕೀನ್ಹ ನಿವಾಸ ರಮಾಪತಿ ಜಬತೆ ಕಟಿಕ ಶಿಲಾ ಅತಿ ಶುಭ್ರ ಸುಹಾಯೇ ಸುಖ ಆಸೀನತಃ ದ್ವೌ ಭಾಯೇ कहत अनुजसन कथा अनेक भगति बिरति नृपनीति विवेक वर्षा काल मेघ नभ छाये गरजत लागत परम ಸುಹಾಯೇ. ಕುಸುಮಿತವಾದ ಆ ವನವು ಸುಂದರವಾಗಿ ಕಂಗೊಳಿಸುತ್ತಿತ್ತು. ಮಧುಕರ ನಿಕರವು ಮಧುಲೋಭದಿಂದ ಗುಂಜಾರವ ಮಾಡುತ್ತಿತ್ತು. ಪ್ರಭುವು ಬಂದಾಗಿನಿಂದ ಆ ವನದಲ್ಲಿ ಕಂದ ಮೂಲ ಫಲ ಪತ್ರಗಳು ಯಥೇಚ್ಛವಾಗಿ ಬೆಳೆದವು. ಮನೋಹರವೂ ಅನುಪಮವೂ ಆದ ಆ ಶೈಲವನ್ನು ಕಂಡು ದೇವದೇವನಾದ ಶ್ರೀರಾಮನು ತಮ್ಮನಾದ ಲಕ್ಷ್ಮಣನೊಂದಿಗೆ ಅಲ್ಲೇ ಇರತೊಡಗಿದನು. ದೇವತೆಗಳು ಸಿದ್ಧರು ಮುನಿಗಳು ಅಲ್ಲಿ ಮಧುಕರ ಖಗ ಮೃಗಗಳಾಗಿ ಪ್ರಭುವಿನ ಸೇವೆ ಮಾಡತೊಡಗಿದರು. ರಮಾಪತಿಯಾದ ಶ್ರೀರಾಮನ ಪಾದಸ್ಪರ್ಶದಿಂದ ಆ ಸ್ಥಳವು ತುಂಬಾ ಪುನೀತವಾಗಿ ಪವಿತ್ರವಾಯಿತು. ಅತ್ಯಂತ ಕಾಂತಿಯುಕ್ತವಾದ ಒಂದು ಸುಂದರ ಸ್ಫಟಿಕ ಶಿಲೆಯ ಮೇಲೆ ಅಣ್ಣ ತಮ್ಮಂದಿರಿಬ್ಬರು ವಿರಾಜಿಸುತ್ತಿದ್ದರು. ಶ್ರೀರಾಮಚಂದ್ರನು ಲಕ್ಷ್ಮಣನಲ್ಲಿ ಭಕ್ತಿ, ವಿರಕ್ತಿ, ರಾಜನೀತಿ ಹಾಗೂ ಜ್ಞಾನಕ್ಕೆ ಸಂಬಂಧಿಸಿದ ಅನೇಕ ಕಥೆಗಳನ್ನು ಹೇಳುತ್ತಿದ್ದನು. ವರ್ಷ ಋತುವಿನಲ್ಲಿ ಆಕಾಶದಲ್ಲಿ ಕವಿದಿರುವ ಮೋಡಗಳು ತುಂಬಾ ಚೆಲುವಾಗಿ ಕಂಗೊಳಿಸುತ್ತಿದ್ದವು. ಲಕ್ಷ್ಮಣ ದೇಕು ಮೋರ ಗಣನಾಚತ ಬಾರಿದ ಪೇಕಿ ಗೃಹಿ ಬಿರತಿ ರಥ ಹರ್ಷ ಜಸ ವಿಷ್ಣು ಭಗತ ಕಹು ದೇಖಿ. ಶ್ರೀರಾಮನು ಹೇಳುತ್ತಾನೆ, ಲಕ್ಷ್ಮಣ, ನೋಡಿದೆಯಾ, ವೈರಾಗ್ಯದಲ್ಲಿ ಅನುರಕ್ತನಾದ ಗೃಹಸ್ಥನು ವಿಷ್ಣು ಭಕ್ತನನ್ನು ದರ್ಶಿಸಿ ಹರ್ಷಿಸುವಂತೆ ಮೋಡಗಳನ್ನು ಕಂಡ ನವಿಲುಗಳ ಹಿಂಡು ಆನಂದಾತಿರೇಕದಿಂದ ಜಾಗರವಾಡುತ್ತಿದೆ. ಘನಘಮಂಡನ ಭಗರ ಜತ ಘೋರ ಪ್ರಿಯಾಹೀನ ಡರ ಪತಮನ ಮೋರ ದಾಮಿನಿ ದಮಕರಹನ ಘನ ಮಾಹಿ ಕಲಕೈ ಪ್ರೀತಿ ಜಥಾತಿರನಾಹಿ ಬರಷಹಿ ಜಲದ ಭೂಮಿ ನಿಯರಾಯೇ ಜಥಾನವಹಿ ಬುಧ ವಿದ್ಯಾ ಪಾಯೇ ಬೂಂದ ಅಘಾತ ಸಹ ಗಿರಿ ಕೈಸೆ ಕಲಕೆ ಕಲಕೆ ಬಚನ ಸಂತ ಸಹ ಜೈಸೆ ಕ್ಷುದ್ರ ನದಿ ಭರಿ ಚಲಿ ತೋರಾಯಿ जस थोरे हो धन कलयितराये
ಭೂಮಿ ಪರತ ಬಾಧಾಬರ ಪಾನಿ ಜನು ಜೀವ ಹಿಮಾಯಾಲ ಪಟಾನಿ ಸಮಿಟಿ ಸಮಿಟಿ ಜಲ ಭರಹಿತ ಲಾವ ಜಿಮಿಸದ ಗುಣ ಸಜ್ಜನ ಪಹಿ ಆವ ಸರಿತಾ ಜಲ ಜಲ ನಿಧಿ ಮಹು ಜಾಯಿ ಹೋಯಿ ಅಚಲ ಜಿಮಿ ಜೀವ ಹರಿಪಾಯಿ. ಆಕಾಶದಲ್ಲಿ ಮೋಡಗಳು ಗಂಭೀರವಾಗಿ ಗರ್ಜಿಸುತ್ತಿವೆ. ನನಗೆ ಪ್ರಿಯಳಾದ ಸೀತೆಯು ಬಳಿಯಲ್ಲಿಲ್ಲದೆ ಮನಸ್ಸು ತಲ್ಲಣಿಸುತ್ತಿದೆ. ದುಷ್ಟರ ಪ್ರೀತಿಯು ಅಸ್ಥಿರವಾಗುವಂತೆ ವಿದ್ಯುಲ್ಲತೆಯು ಕ್ಷಣಕಾಲ ಮಿಂಚಿ ಮೋಡಗಳಲ್ಲಿ ಮರೆಯಾಗುತ್ತಿದೆ. ವಿದ್ಯೆಯನ್ನು ಪಡೆದ ಸಜ್ಜನರು ನಮ್ರವಾಗುವಂತೆ ಮೋಡಗಳು ನೆಲಕ್ಕೆ ಬಾಗಿ ಮಳೆಗರೆಯುತ್ತಿವೆ. ದುಷ್ಟರ ನಿಂದೆಯನ್ನು ಸಂತರು ಸಹಿಸುವಂತೆ ಈ ಪರ್ವತಗಳು ಮಳೆಯ ಹೊಡೆತವನ್ನು ಸಹಿಸುತ್ತಿವೆ. ಕೊಂಚ ಹಣ ಸಿಕ್ಕಿದಾಕ್ಷಣ ದುಷ್ಟರಿಗೆ ತಲೆ ತಿರುಗುವಂತೆ ಸಣ್ಣ ನದಿಗಳು ತುಂಬಿ ದಡವನ್ನು ಕೆಡಹುತ್ತಾ ಹರಿಯುತ್ತಿವೆ. ಶುದ್ಧ ಜೀವಿಯು ಮಾಯೆಯಿಂದ ಲಿಪ್ತವಾಗಿ ಮಲೀನವಾಗುವಂತೆ ಶುದ್ಧವಾದ ನೀರು ನೆಲಕ್ಕೆ ಬೀಳುತ್ತಲೇ ರಾಡಿಯಾಗಿದೆ. ಸದ್ಗುಣಗಳು ಒಂದೊಂದಾಗಿ ಸಜ್ಜನರ ಬಳಿ ಬಂದು ಸೇರುವಂತೆ ನೀರು ಒಟ್ಟುಗೂಡಿ ಕೆರೆಗಳನ್ನು ತುಂಬುತ್ತಿವೆ. ಜೀವಿಯು ಶ್ರೀಹರಿಯಲ್ಲಿ ಒಂದಾಗಿ ಜನನ ಮರಣಗಳಿಂದ ಮುಕ್ತವಾಗಿ ಲೀನವಾಗುವಂತೆ ನದಿಯ ನೀರು ಸಮುದ್ರವನ್ನು ಸೇರಿ ತದಾಕಾರವಾಗಿ ಲೀನವಾಗುತ್ತಿದೆ. ಹರಿತ ಭೂಮಿತ್ರನ ಸಂಕುಲ ಸಮುಚಿ ಪರಹಿನಹಿ ಪಂಥ ಜಿಮಿಪಾಖಂಡ ಬಾಧತೆ ಗುಪ್ತ ಹೋಹಿ ಸದಗ್ರಂಥ. ಭೂಮಿಯು ಹಸಿರು ಹುಲ್ಲಿನಿಂದ ಆವೃತವಾಗಿದೆ. ಪಾಖಂಡ ಮತಗಳ ಪ್ರಚಾರದಿಂದ ಸದ್ಗ್ರಂಥಗಳು ಲುಪ್ತವಾಗುವಂತೆ ಹುಲ್ಲಿನಿಂದಾಗಿ ದಾರಿಯು ಮುಚ್ಚಿ ಹೋಗಿದೆ. ದಾದುರ ಧ್ವನಿ ಚಹು ದಿಸಾ ಸುಹಾಯಿ ಬೇದ ಪಡಹಿ ಜನು ಭಟು ಸಮುದಾಯಿ ನವ ಪಲ್ಲವ ಭಯೇ ಬಿಟಪ ಅನೇಕ ಸಾಧಕ ಮನಜ ಸಮಿಲೆ ವಿವೇಕ ಜವಾಸ ಪಾತ ಬಿನು ಭಯವು ದಸಸುರಾಜ ಕಲವುದ್ಯಮ ಗಯವು ಖೋಜತ ಕತಹು ಮಿಲಗಿ ನಹಿ ಧೂರಿ ಕರಯಿ ಕ್ರೋಧ ಜಿಮಿ ಧರಮಹಿ ದೂರಿ ಸಸಿ ಸಂಪನ್ನ ಸೋಹ ಮಹಿ ಕೈಸಿ ಉಪಕಾರಿ ಕೈ ಸಂಪತಿ ಜೈಸಿ ನಿಸಿತಮ ಘನ ಖದ್ಯೋತ ವಿರಾಜ ಜನುದಂಬಿನ ಕರಮಿಲಾ ಸಮಾಜ ಮಹಾವೃಷ್ಟಿ ಚಲಿ ಪೋತಿ ಕಿಯಾರಿ ಭೂಮಿಸುತಂತ್ರ ಭಯೇ ಬಿಗರಹಿ ನಾರಿ ಋಷಿ ನಿರಾವಹಿ ಚತುರ ಕಿಸಾನ ಧಿಮಿ ಬುಧ ತಜಹಿ ಮೋಹಮದಮಾನ ಕಿಯಾತ ಚಕ್ರ ಭಾಗ ಖಗನಾಹಿ ಕಲಿಹಿ ಪಾಯಿ ಜಿಮಿ ಧರ್ಮ ಪರಾಹಿ ಊಷರ ಬರಶಯಿತ್ರ ನನಹಿ ಜಾಮ ಜಿಮಿ ಹರಿಜನಹಿಯ ಉಪಜನ ಕಾಮ ವಿಧ ಜಂತು ಸಂಕುಲ ಮಹಿ ಭ್ರಾಜ ಬಾಢ ಚಿಮಿ ಪಾಯಿ ಸುರಾಜ ಜಗತ ಹರಹಿ ಪಥಿ ಕಥಕಿ ನಾನಾ ಧಿಮಿ ಇಂದ್ರಿಯ ಗಣ ಉಪಜೇ ಜ್ಞಾನ. ಹಿಂದೂ ಸಮುದಾಯವು ವೇದ ಘೋಷ ಮಾಡುತ್ತಿರುವರು ಎಂಬಂತೆ ಎಲ್ಲ ಕಡೆಗಳಲ್ಲಿ ಕಪ್ಪೆಗಳು ಒಟಗುಟ್ಟುತ್ತಿವೆ. ಅನೇಕ ಗಿಡ ಮರಗಳಲ್ಲಿ ಹೊಸ ಚಿಗುರು ಬಂದು ಸಾಧಕರ ಮನಸ್ಸು ವಿವೇಕ ಪ್ರಾಪ್ತವಾದ ಬಳಿಕ ಶೋಭಿಸುವಂತೆ ಎಷ್ಟೊಂದು ಸೋಂಪಾಗಿ ನಳನಳಿಸುತ್ತಿದೆ. ಶ್ರೇಷ್ಠ ರಾಜ್ಯದಲ್ಲಿ ದುಷ್ಟರಿಗಾಗುವ ಗತಿಯಂತೆ, ಅಂದರೆ ದುಷ್ಟರ ಕುತಂತ್ರಗಳೆಲ್ಲ ವಿಫಲವಾಗುವಂತೆ ಎಕ್ಕೆ ಹಾಗೂ ಜವಾಸ ಎಂಬ ಗಿಡಗಳ ಎಲೆಗಳೆಲ್ಲ ಉದುರಿ ಬೋಳಾಗಿ ಹೋಗಿವೆ. ಕ್ರೋಧದಿಂದಾಗಿ ಧರ್ಮವು ಅಡಗಿ ಹೋಗಿರುವಂತೆ ಮಳೆಯಿಂದಾಗಿ ಧೂಳು ಹುಡುಕಿದರೂ ಸಿಗದಂತಾಗಿದೆ. ಪರೋಪಕಾರಿಯಾದ ಪುರುಷನ ಸಂಪತ್ತಿನಂತೆ ಪೃಥ್ವಿಯು ಸಸ್ಯ ಶ್ಯಾಮಲೆಯಾಗಿ ಶೋಭಿಸುತ್ತಿದೆ. ಡಾಂಭಿಕರ ಗುಂಪು ಒಂದೆಡೆ ಸೇರಿರುವಂತೆ ഇരുಳಿನ ಕಗ್ಗತ್ತಲೆಯಲ್ಲಿ ಮಿಣುಕು ಹುಳಗಳು ಕಂಗೊಳಿಸುತ್ತಿವೆ. ಉಚ್ಛೃಂಖಲ ಪ್ರವೃತ್ತಿಯ ಸ್ತ್ರೀಯರು ಕೆಟ್ಟು ಹೋಗುವಂತೆ ಭಾರಿ ಮಳೆಯಿಂದಾಗಿ ಹೊಲಗಳ ತೆವರು ಅಂದರೆ ಹೊಲಗಳ ಮಡಿಯು ಹಾಳಾಗಿ ಹೋಗಿದೆ. ವಿದ್ವಾಂಸರು ಮದ ಮೋಹ ದುರಭಿಮಾನಗಳನ್ನು ಸಮೂಲವಾಗಿ ಕಿತ್ತೊಗೆಯುವಂತೆ ಬುದ್ಧಿವಂತನಾದ ರೈತರು ಹೊಲ ಗದ್ದೆಗಳಲ್ಲಿ ಬೆಳೆದ ಕಳೆಗಳನ್ನು ಕೀಳುತ್ತಿದ್ದಾರೆ. ಕಲಿಯುಗವು ಕಾಲಿಟ್ಟ ಕೂಡಲೇ ಧರ್ಮವು ಕಾಲು ಕೀಳುವಂತೆ
ವರ್ಷಾಕಾಲವು ಪ್ರಾರಂಭವಾಗುತ್ತಲೇ ಚಕ್ರವಾಕಗಳು ಕಣ್ಮರೆಯಾಗಿವೆ. ಹರಿಭಕ್ತನ ಹೃದಯವನ್ನು ಕಾಮ ಕ್ರೋಧಗಳು ಉದಿಸದಂತೆ ಬಂಜರು ನೆಲದಲ್ಲಿ ಮಳೆಯಾದರೂ ಹುಲ್ಲು ಕೂಡ ಬೆಳೆಯುತ್ತಿಲ್ಲ. ಉತ್ತಮ ಪ್ರಭುತ್ವವನ್ನು ಪಡೆದ ಪ್ರಜೆಗಳು ಎಲ್ಲ ವಿಧದಿಂದ ಸಮೃದ್ಧಿಯನ್ನು ಹೊಂದಿದಂತೆ ನಾನಾ ವಿಧವಾದ ಜಂತು ಸಂಕುಲಗಳಿಂದ ತುಂಬಿ ಪೃಥ್ವಿಯು ಶೋಭಿಸುತ್ತಿದೆ. ಜ್ಞಾನ ಪ್ರಾಪ್ತವಾದಾಗ ಇಂದ್ರಿಯಗಳು ತಮ್ಮ ಚಾಂಚಲ್ಯವನ್ನು ತೊರೆದು ಶಾಂತವಾಗುವಂತೆ ವರ್ಷ ಋತುವು ಪ್ರಾರಂಭವಾಗುತ್ತಲೇ ಯಾತ್ರಿಕರು ತಮ್ಮ ಪ್ರಯಾಣವನ್ನು ನಿಲ್ಲಿಸಿ ಅಲ್ಲಲ್ಲೇ ತಂಗಿದ್ದಾರೆ. ಏಕೆಂದರೆ ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಯತಿಗಳು ಸಂಚಾರವನ್ನು ತೊರೆದು ಒಂದೇ ಕಡೆ ಚಾತುರ್ಮಾಸ್ಯ ವ್ರತವನ್ನು ಕೈಗೊಳ್ಳುವರು. ಏಕೆಂದರೆ ಆ ಸಂದರ್ಭದಲ್ಲಿ ಸದಾ ಪರಿವ್ರಾಜಕರಾಗಿ ತಿರುಗುತ್ತಲೇ ಇರುವಂತಹ ಯತಿಗಳಿಗೆ ಆಗ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗುವುದು ಸಾಧ್ಯವಾಗುವುದಿಲ್ಲ. ಆ ಕಾರಣದಿಂದಾಗಿ ಮಳೆಗಾಲದ ಸಮಯದಲ್ಲಿ ಚಾತುರ್ಮಾಸ್ಯವನ್ನು ಒಂದೇ ಸ್ಥಳದಲ್ಲಿ ನಿಂತು ಆಚರಿಸುತ್ತಾರೆ. ಬಹು ಪ್ರಬಲ ಬಹ ಮಾರುತ ಜಹತಃ ಮೇಘ ಬಿಲಾಹಿ ಜಿಮಿ ಕಪೂತಕೆ ಉಪಜೇ ಕುಲ ಸದ್ಧರ್ಮನ ಸಾಹಿ ಕಬಹು ದಿವಸ ಮಹ ನಿಬಿಡತಮ ಕಬಹು ಕ ಪ್ರಗಟ ಪತಂಗ ಬಿನಸಯಿ ಉಪಜಯಿ ಜ್ಞಾನ ಜಿಮಿ ಪಾಯಿ ಕುಸಂಗ ಸುಸಂಗ. ಕುಪುತ್ರನು ಹುಟ್ಟಿದಾಗ ವಂಶದ ಉತ್ತಮ ಧರ್ಮಗಳು ನಷ್ಟವಾಗುವಂತೆ ಒಮ್ಮೊಮ್ಮೆ ಗಾಳಿಯು ಜೋರಾಗಿ ಬೀಸಿದಾಗ ಅದರಿಂದ ಮೋಡಗಳು ಚೆಲ್ಲಾಪಿಲ್ಲಿಯಾಗಿ ಕಣ್ಮರೆಯಾಗುತ್ತವೆ. ದುರ್ಜನ ಸಾಂಗತ್ಯದಿಂದ ಜ್ಞಾನವು ಅಡಗುವಂತೆ ಸತ್ಸಂಗದಿಂದ ಮರಳಿ ಆ ಜ್ಞಾನವು ಉದಿಸಿದಂತೆ ಕೆಲವೊಮ್ಮೆ ಮೋಡಗಳಿಂದಾಗಿ ಹಗಲಿನಲ್ಲೇ ಕತ್ತಲೆ ಕವಿಯುತ್ತದೆ. ಕೆಲವೊಮ್ಮೆ ಮೋಡಗಳು ಚದುರಿ ಸೂರ್ಯನು ಮೈದೂರುವನು. ಬರಷಾ ಬಿಗತ ಸರದ ಋತು ಆಯಿ ಲಕ್ಷ್ಮಣ ದೇಕಹು ಪರಮ ಸುಹಾಯಿ ಓಲೆ ಕಾಸ ಸಕಲ ಮಹಿ ಚಾಯಿ ಜನು ಬರಷಾಕೃತ ಪ್ರಗಟ ಬುಢಾಯಿ ಉದಿತ ಅಗಸ್ತಿ ಪಂಥ ಜಲಸೋಷ ಜಿಮಿಲೋ ಬಹಿಸೋಷ ಇ ಸಂತೋಷ ಸರಿತಾ ಸರ ನಿರ್ಮಲ ಜಲಸೋಹ ಸಂತ ಹೃದಯ ಜಸಗತ ಮದ ಮೋಹ ರಸ ರಸ ಸುಖ ಸರಿತ ಸರಪಾನಿ ಮಮತಾ ತ್ಯಾಗ ಕರಹಿ ಜಿಮಿ ಜ್ಞಾನಿ ಜಾನಿ ಸರದ ಋತು ಕಂಜನ ಆಯೇ ಪಾಯಿ ಸಮಯ ಜಿಮಿ ಸುಕೃತ ಸುಹಾಯೇ ಪಂಕನ ರೇಣು ಸೋಹ ಅಸಿಧರನಿ ನೀತಿ ನಿಪುಣ ನೃಪ ಕೈಜಸಿ ಕರನಿ ಜಲ ಸಂಕೋಚ ವಿಕಲ ಭಯ ಮೀನ ಅಭುತ ಕುಟುಂಬಿ ಜಿಮಿ ಧನಹೀನ ಬಿನು ಘನ ನಿರ್ಮಲ ಸೋಹ ಆಕಾಶ ಹರಿಜನ ಇವ ಪರಿಹರಿ ಸಬ ಆಸ ಕಹು ಕಹು ಪೃಷ್ಟಿ ಸಾರಧಿ ಥೋರಿ ಕೋವು ಏಕ ಪಾವ ಭಗತಿ ಜಿಮಿ ಮೋರಿ. ಲಕ್ಷ್ಮಣ, ನೋಡಿದೆಯ, ಮಳೆಗಾಲ ಕಳೆದು ಹೋಯಿತು. ಪರಮ ಸುಂದರವಾದ ಶರದ್ ಋತುವು ಬಂದಿತು. ವರ್ಷ ಋತುವು ತನ್ನ ವಾರ್ಧಕ್ಯವನ್ನು ತೋರ್ಪಡಿಸಿಕೊಂಡಿತೋ ಎಂಬಂತೆ ಕಾಶವೆಂಬ ಹುಲ್ಲು ಬಿಳಿಯ ಹೂವನ್ನು ಬಿಟ್ಟು ನೆಲವನ್ನು ಮುಚ್ಚಿಬಿಟ್ಟಿದೆ. ಸಂತೋಷವು ಲೋಭವನ್ನು ಒಣಗಿಸುವಂತೆ ಅಗಸ್ತ್ಯವೆಂಬ ನಕ್ಷತ್ರವು ಉದಯಿಸಿ ಹಾದಿಯ ನೀರನ್ನು ಹೀರಿಬಿಟ್ಟಿದೆ. ತ್ರಿಷಡ್ವರ್ಗಗಳನ್ನು ಜಯಿಸಿದ ಸಜ್ಜನರ ಹೃದಯದಂತೆ ಹೊಳೆ, ಹಳ್ಳ, ಕೆರೆ, ಕಟ್ಟೆಗಳಲ್ಲಿ ನಿರ್ಮಲವಾದ ನೀರು ತುಂಬಿ ತುಳುಕುತ್ತಿದೆ. ಜ್ಞಾನಿಗಳಾದವರು ಕ್ರಮೇಣ ಮಮತೆಯನ್ನು ತ್ಯಜಿಸುವಂತೆ ಕೆರೆ, ನದಿಗಳ ನೀರು ನಿಧಾನವಾಗಿ ಒಣಗುತ್ತಿದೆ. ಕಾಲ ಸನ್ನಿಹಿತವಾದಾಗ ಸುಕೃತಗಳು ಅಂದರೆ ಪುಣ್ಯಗಳು ಪ್ರಕಟವಾಗುವಂತೆ ಶರದ್ ಋತುವು ಬಂದಾಗ ಕಂಜನ ಪಕ್ಷಿಗಳು ಬಂದು ಸೇರುತ್ತವೆ. ಭೂಮಿಯಲ್ಲಿ ಎಲ್ಲಿಯೂ ಧೂಳಿಲ್ಲ, ಕೆಸರಿಲ್ಲ. ಇದರಿಂದ ಭೂಮಿಯು ನಿರ್ಮಲವಾಗಿ ನೀತಿ ನಿಪುಣ ರಾಜನ ಕೈವಾಡುವೋ ಎಂಬಂತೆ ಕಂಗೊಳಿಸುತ್ತಿದೆ. ಮೂರ್ಖನಾದ ಗೃಹಸ್ಥನು ನಿರ್ಧನನಾದಾಗ ವ್ಯಾಕುಲಗೊಳ್ಳುವಂತೆ ಕೆರೆಗಳಲ್ಲಿ ನೀರು ಇಂಗಿ ಹೋಗಿ ಕಡಿಮೆಯಾದಾಗ ಇದರಲ್ಲಿರುವ ಮೀನುಗಳು ವ್ಯಾಕುಲಗೊಳ್ಳುತ್ತಿವೆ. ಭಗವದ್ಭಕ್ತನು ಎಲ್ಲ ಆಸೆಗಳನ್ನು ತೊರೆದು ಶೋಭಿಸುತ್ತಿರುವಂತೆ ಮೋಡಗಳಿಲ್ಲದ ನಿರ್ಮಲ ಆಕಾಶವು ಶೋಭಿಸುತ್ತಿದೆ. ತುಂಬಾ ವಿರಳವಾಗಿ ಜನರು ನನ್ನ ಭಕ್ತಿಯನ್ನು ಪಡೆಯುವಂತೆ ಎಲ್ಲೋ ಕೆಲವು ಕಡೆ ಶರದ್ ಋತುವಿನಲ್ಲಿ ಸ್ವಲ್ಪ ಸ್ವಲ್ಪ ಮಳೆಯಾಗುತ್ತದೆ.
चले हर्षितजी नगर नृप तापस बनिक भिखारी जिमि हरि भगति पाಯಿ ಶ್ರಮ ತಜಹಿ ಆಶ್ರಮೀಚಾರಿ. ಶ್ರೀ ಹರಿಭಕ್ತಿಯನ್ನು ಪಡೆದ 4 ಆಶ್ರಮಗಳವರು ನಾನಾ ಸಾಧನಾರೂಪಿ ಶ್ರಮಗಳನ್ನು ತೊರೆಯುವಂತೆ ಶರದೃತು ಬಂದುದನ್ನು ಕಂಡು ರಾಜರು ಜೈತ್ರ ಯಾತ್ರೆಗೆ, ತಪಸ್ವಿಗಳು ತಪಶ್ಚರ್ಯೆಗೆ, ವ್ಯಾಪಾರಿಗಳು ವ್ಯಾಪಾರಕ್ಕಾಗಿ, ವಿದ್ವಾಂಸರು ಸಂಪಾದನೆಗಾಗಿ ಹರ್ಷದಿಂದ ಊರು ಬಿಟ್ಟು ಹೊರಟರು. ಸುಖಿ ಮೀನ ಜೇ ನೀರ ಅಗಾಧ ಜಿಮಿ ಹರಿಸರನನ ಏಕವು ಬಾಧ ಓಲೆ ಕಮಲ ಸೋಹಸರ ಕೈಸ ನಿರ್ಗುಣ ಬ್ರಹ್ಮ ಸಗುಣ ಭಯೇ ಜೈಸ ಗುಂಜತ ಮಧುಕರ ಮುಖರ ಅನೂಪ ಸುಂದರ ಖಗರವನಾನ ರೂಪ ಚಕ್ರಬಾಕಮನ ಧುಕ ನಿಸಿಪೇಖಿ ಧಿಮಿ ದುರ್ಜನ ಪರ ಸಂಪತಿ ದೇಖಿ ಚಾತಕರಟ ತೃಷಾ ಅತಿ ಓಹಿ ಧಿಮಿ ಸುಕಲಹಯಿನ ಸಂಕರ ದ್ರೋಹಿ ಸರದಾ ತಪನಿಸಿ ಸಸಿ ಅಪಹರಯಿ ಸಂತ ದರಸ ಜಿಮಿ ಪಾತ ಕಟರಯಿ ದೇಕಿ ಎಂದು ಚಕೋರ ಸಮುದಾಯಿ ತವಹಿ ಜಿಮಿ ಹರಿಜನ ಹರಿಪಾಯಿ ಮಸಕದಂಸ ಭೀತೇಹಿ ಮತ್ರಾಸ ಜಿಮಿ ದ್ವಿಜ ದ್ರೋಹ ಕಿಯೇ ಕುಲನಾಸ. ಶ್ರೀಹರಿಗೆ ಶರಣಾದವರು ಯಾವುದೇ ಬಾಧೆಗಳಿಲ್ಲದೆ ಸುಖಶಾಂತಿಯಿಂದ ಇರುವಂತೆ ಆಳವಾದ ನೀರಿನಲ್ಲಿ ಮೀನುಗಳು ಹಾಯಾಗಿ ಜೀವಿಸುತ್ತಿವೆ. ನಿರ್ಗುಣ ಬ್ರಹ್ಮನು ಸಗುಣನಾಗಿ ದರ್ಶನವೀಯುವಂತೆ ಕಮಲಗಳು ಅರಳಿರುವುದರಿಂದ ಸರೋವರಗಳು ಶೋಭಿಸುತ್ತಿವೆ. ದುಂಬಿಗಳು ಅನುಪಮವಾಗಿ ಒಲಿಯುತ್ತಿವೆ. ಪಕ್ಷಿಗಳು ನಾನಾ ಪ್ರಕಾರದಿಂದ ಕೂಜನ ಮಾಡುತ್ತಿವೆ. ಹೆರವರ ಐಸಿರಿಯನ್ನು ಕಂಡು ದುಷ್ಟನಿಗೆ ದುಃಖವಾಗುವಂತೆ ರಾತ್ರಿಯನ್ನು ಕಂಡು ಚಕ್ರವಾಕಗಳು ದುಃಖಿತವಾಗುತ್ತಿವೆ. ಶಿವದ್ರೋಹಿಯು ತೃಪ್ತಿಯನ್ನು ಸುಖವನ್ನು ಪಡೆಯದಂತೆ ಚಾತಕ ಪಕ್ಷಿಗಳು ದಾಹದಿಂದ ನಿರಂತರ ಕೂಗುತ್ತಿರುತ್ತವೆ. ಸಜ್ಜನರ ದರ್ಶನದಂತೆ ಪಾಪಗಳು ದೂರವಾಗುವಂತೆ ಶರದೃತುವಿನ ತಾಪವನ್ನು ഇരുಳಲ್ಲಿ ಚಂದ್ರಮನು ಹರಿಸುತ್ತಾನೆ. ಭಗವದ್ಭಕ್ತರು ಭಗವಂತನನ್ನು ನಿರ್ನಿಮೇಷ ನೇತ್ರಗಳಿಂದ ನಿಟ್ಟಿಸುವಂತೆ ಕೋರಿಗಳು ಪೂರ್ಣ ಚಂದ್ರನನ್ನು ಎವೆಯಿಕ್ಕದೆ ನೋಡುತ್ತಿವೆ. ಬ್ರಾಹ್ಮಣ ದ್ವೇಷದಿಂದ ಕುಲವೇ ನಾಶವಾಗುವಂತೆ ಕಳಿಯ ಭಯದಿಂದ ಸೊಳ್ಳೆ ಗುಂಗುಡುಗಳು ನಾಶವಾದವು. ಭೂಮಿ ಜೀವ ಸಂಕುಲ ರಹೇ ಗಯೇ ಸರದ ಋತುಪಾಯಿ ಸದಗುರ ಮಿಲೇ ಜಾಹಿ ಜಿಮಿ ಸಂಶಯ ಭ್ರಮ ಸಮುದಾಯಿ. ಸದ್ಗುರುವು ದೊರೆತಾಗ ಸಂದೇಹಗಳು ಭ್ರಮೆಗಳು ತೊಲಗುವಂತೆ ಮಳೆಗಾಲದಲ್ಲಿ ಎಲ್ಲೆಡೆ ಹುಟ್ಟಿಕೊಂಡ ಕ್ರಿಮಿಕೀಟಗಳು ಶರದೃತುವಿನ ಆಗಮನದಿಂದ ನಾಶವಾಗಿ ಹೋದವು. ಈ ರೀತಿಯಾಗಿ ಶ್ರೀರಾಮಚಂದ್ರನು ವರ್ಷ ಋತುವಿನಲ್ಲಿ ಅಂದರೆ ಮಳೆಗಾಲದ ಕಾಲದಲ್ಲಿ ಆ ಪ್ರಸ್ರವಣಗಿರಿಯಲ್ಲಿ ನೆಲೆಸಿದ್ದನು. ಈಗ ಮಳೆಗಾಲವು ಮುಗಿದು ಶರದೃತುವು ಬಂದಿದೆ. ಚಳಿಗಾಲವು ಪ್ರಾರಂಭವಾಗಿದೆ. ರಾಜರು ಯುದ್ಧಕ್ಕಾಗಿ ವ್ಯಾಪಾರಿಗಳು ವ್ಯಾಪಾರಕ್ಕಾಗಿ, ವಿದ್ವಾಂಸರು ಸಂಪಾದನೆಗಾಗಿ, ಎಲ್ಲ ತಪಸ್ವಿಗಳು ತಪಶ್ಚರ್ಯೆಗಾಗಿ ಹೊರಗೆ ಹೊರಡುತ್ತಿರುವರು. ಆ ಕಾಲ ಬಂದರೂ ಕೂಡ ಸುಗ್ರೀವನು ಇನ್ನು ಸೀತಾನ್ವೇಷಣೆಯ ಕಾರ್ಯವನ್ನು ಆರಂಭಿಸಿದ ಸಮಾಚಾರವನ್ನೇ ತಿಳಿಸುತ್ತಿಲ್ಲವಲ್ಲ. ಈ ಕಾರಣದಿಂದಾಗಿ ರಾಮನು ವಿಷಾದಗ್ರಸ್ತನಾಗಿದ್ದಾನೆ. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ. ಶ್ರೀರಾಮಚಂದ್ರ ಕೃಪಾಲ ಭಜ ಮನ ಹರಣ ಭವ ಭಯ ದಾರುಣಂ. ಶ್ರೀರಾಮಚಂದ್ರ ಕೃಪಾಲ ಭಜ ಮನ ಹರಣ ಭವ ಭಯ ದಾರುಣಂ. ಶ್ರೀರಾಮ್ 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 ಶ್ರೀರಾಮ್.